ಬಿಡದಿಯಲ್ಲಿ ಭುಗಿಲೇಳ್ತಾ ಇದೆ ಅನ್ನದಾತರ ಹೋರಾಟದ ಕಿಚ್ಚು. ಬಿಡದಿಯಲ್ಲಿ ಫಲವತ್ತಾದಂತಹ ತೆಂಗಿನ ಮರ ಇರಬಹುದು, ಅಡಿಕೆ ಇದೆ. ಸರ್ಕಾರದ ದೌರ್ಜನ್ಯಕ್ಕೆ ರೈತರು ಉತ್ತರ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರ್ತಿದ್ದಾರೆ. ನೋಡಿ, ಆ ಬಿಡದಿಯಲ್ಲಿ ರೈತಾಪಿ ಜನ ಇಲ್ಲ, ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸಾಯ ಮಾಡ್ತಾ ಇಲ್ಲ. ಹಾಗಾಗಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ಕಾರ. ಬಟ್ ಆದ್ರೆ ಅಲ್ಲಿ ಫಲವತ್ತಾದಂತಹ ಭೂಮಿ ಇದೆ, ಅಲ್ಲೂ ಅಡಕೆಯನ್ನ ಬೆಳೀತಾರೆ, ಅಲ್ಲೂ ಫಲವತ್ತಾದಂತಹ ತೆಂಗಿನ ಮರ ಇದೆ. ಇದೆಲ್ಲ ಇದ್ರೂ ಕೂಡ ಈಗ ಸರ್ಕಾರ ಆ ಭೂಮಿಯ ಮೇಲೆ ಕಣ್ಣಾಕಿದೆ ಅನ್ನುವಂತಹ ಆರೋಪ. ಹಾಗಾಗಿ ಅಲ್ಲಿನ ರೈತರು ಈ ಸರ್ಕಾರದ ದೌರ್ಜನ್ಯದ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡ್ತಿರುವಂತಹ ಆರೋಪ, ಜೊತೆಗೆ ರೈತಾಪಿ ವರ್ಗಕ್ಕೆ ಸರ್ಕಾರ ಮಾಡ್ತಿರುವಂತಹ ಅನ್ಯಾಯದ ವಿರುದ್ಧವಾಗಿ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಬೇರೆ ಬೇರೆ ಸ್ವರೂಪವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ದಾರೆ. ನಾವು ಗಮನಿಸ್ತಾ ಇದ್ವಿ, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬಿಡದಿಯಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳು ಒಂದು ಕಡೆ ಶಾಂತಿಯುತವಾಗಿ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ರೈತರು ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಏನ್ ತೆಗೆದುಕೊಂಡಿದೆಯಲ್ಲ ಈ ನಿರ್ಧಾರ, ಅದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ. ಈ ಸರ್ಕಾರ ಏನ್ ಹೇಳ್ತಾ ಇರುವಂತದ್ದು, ಈ ಕಂಪ್ಲೀಟ್ ಭೂಮಿ ಏನಿದೆ ಬರಡು ಭೂಮಿ ಅನ್ನೋ ರೀತಿನಲ್ಲಿ ಅಲ್ಲಿ ರೈತಾಪಿ ವರ್ಗದವರು ಇಲ್ಲ, ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ, ಅಲ್ಲಿ ವ್ಯವಸಾಯವೇ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅಲ್ಲೂ ಕೂಡ ಫಲವತ್ತಾದಂತಹ ಭೂಮಿ ಇದೆ, ಅಲ್ಲಿ ತೆಂಗಿನ ತೋಟಗಳಿದಾವೆ, ಅಥವಾ ಅಲ್ಲಿ ಬೆಳೆಯನ್ನ ಬೆಳೀತಾರೆ, ಜೊತೆಗೆ ಅಡಿಕೆ ತೋಟ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ರೈತರ ಜಮೀನನ್ನ ವಶಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಮಾಡ್ತಿರುವಂತಹ ಹುನ್ನಾರ ಅನ್ನುವಂತಹ ಆರೋಪವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡ್ತಾರೆ. ಅದ್ರ ಜೊತೆಗೆ ಇವತ್ತು ಬೆಳಗ್ಗೆಯಿಂದ ಗಮನಿಸಿದ್ವಿ, ಪೊರಕೆ ಇಟ್ಕೊಂಡು ರೈತರು, ಅಂದ್ರೆ ಮಹಿಳಾ ರೈತರು ಯಾರಿದ್ರು, ಹೋರಾಟಗಾರರು ಯಾರಿದ್ರು, ಅವರೆಲ್ಲರೂ ಕೂಡ ಅಧಿಕಾರಿಗಳ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ಅಧಿಕಾರಿಗಳ ವಿರುದ್ಧವಾಗಿ ಯಾವಾಗ ಸರ್ವೆ ಮಾಡೋದಕ್ಕೆ ಬಂದ್ರು ಅದಕ್ಕೆ ಕಲ್ಲು ತೂರಾಟವನ್ನ ಕೂಡ ಮಾಡಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆದುಕೊಳ್ಳೋಣ. ರಾಜು ಫೋನ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ರಾಜು, ನಾವು ಗಮನಿಸ್ತಿದೀವಿ ಬೆಳಗ್ಗೆಯಿಂದಲೂ ಕೂಡ ಬಿಡದಿಯಲ್ಲಿ ಪ್ರತಿಭಟನೆಯ ಸ್ವರೂಪ ಏನಿದೆ ಬದಲಾಗ್ತಾನೆ ಇದೆ. ಅಧಿಕಾರಿಗಳನ್ನು ಕೂಡ ಲೆಕ್ಕಿಸದೆ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸದ್ಯದ ಪರಿಸ್ಥಿತಿ ಏನಿದೆ, ಏನ್ ಹೇಳ್ತಿದ್ದಾರೆ ಅಲ್ಲಿನ ರೈತರು ಅಂತ? ಎಸ್ ಮನಸ, ಏನಿವತ್ತು ಬಿಡದಿ ಟೌನ್ಶಿಪ್ ವಿಚಾರ ಯೋಜನೆಯಲ್ಲಿ ಉಗ್ರ ಹೋರಾಟವನ್ನ ಏನು ರೈತರು ಕೈಗೆತ್ಕೊಂಡಿದ್ರು, ಕಾನೂನನ್ನು ಕೈಗೆತ್ಕೊಳ್ಳಿಕ್ಕೆ ಏನು ಹಿಂದೆ ಮುಂದೆ ನೋಡದೇ ಇರೋಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿತ್ತು. ಅದರಂತೆ ಏನು ಅಧಿಕಾರಿಗಳು ಬಂದಿದ್ರು, ಜಿಬಿ ಅಧಿಕಾರಿಗಳು ಏನು ಬಂದಿದ್ರು, ಇವರನ್ನ ಒಂದು ಪರ್ಕೆಯಲ್ಲಿ ಸೇವೆ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿಗೆ ರೈತ ಮಹಿಳೆಯರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಕಾರಿನ ಗ್ಲಾಸ್ ಅನ್ನು ಕೂಡ ಪುಡಿ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಪರ ಇರುವಂತ ರೈತರು ಇದೀಗ ತಮ್ಮ ಹೋರಾಟದ ನಿಲುವನ್ನು ಮತ್ತೆ ಈಗ ಸ್ಪಷ್ಟಪಡಿಸಿದ್ದಾರೆ. ಏನಂದ್ರೆ, ಯಾರು ಯೋಜನೆ ವಿರುದ್ಧವಾಗಿದಾರ ಅವರು ಭೂಮಿ ಕೊಡೋದು ಬೇಡ, ಬಟ್ ನಾವು ಪರವಾಗಿದ್ದೇವೆ, ನಮ್ಮ ಭೂಮಿಯನ್ನ ನಾವು ಕೊಡ್ತೇವೆ, ನಮ್ಮದಕ್ಕೆ ಏನು JMC ಮಾಡ್ಲಿಕ್ಕೆ ಅಂದ್ರೆ ಜಂಟಿ ಸರ್ವೆ ಮಾಡ್ಲಿಕ್ಕೆ ಇವರ ಅನುಮತಿ ಯಾಕೆ ಕೇಳಬೇಕು, ಇವ್ರದ್ದು ಅನುಮತಿ ಏನಿದ್ರು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ಲಿ, ಜಿಲ್ಲಾಧಿಕಾರಿ ಹತ್ರ ಕೇಳಲಿ ಅನ್ನೋದು ಕೂಡ ಒಂದು ಪರ ಇರುವಂತವ್ರು ಮತ್ತೆ ವಿರೋಧ ಇರುವಂತವ್ರು ಇವತ್ತು ಆಗಿರುವಂತ ಎಲ್ಲ ಘಟನೆವರೆಗೂ ಈಗಾಗಲೇ ನಾವು ಅಬ್ಸರ್ವ್ ಮಾಡಿದ್ದೇವೆ. ಈಗ IG ಏನು ಗಿರೀಶ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ರಾಮನಗರ SP ಶ್ರೀನಿವಾಸ್ ಗೌಡರು ಮತ್ತೆ ಜಿಲ್ಲಾಧಿಕಾರಿ ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಅಥವಾ ಏನಾದ್ರೂ ಕಾನೂನು ಕ್ರಮ ಯಾವ ರೀತಿ ಜರುಗಿಸಬೇಕಾಗುತ್ತೆ ನಾವು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗ ಕಾನೂನು ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಪೊಲೀಸರಿಗೂ ಕೂಡ ತಲೆನೋವು ಬಿಸಿಯಾಗಿದೆ ಒಂದು ಕಡೆ. ಮತ್ತೊಂದು ಕಡೆ ಏನು ಶಾಸಕ SP ಬಾಲಕೃಷ್ಣ ಅವ್ರನ್ನ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಬರ್ಬೇಕವರು ತಮ್ಮ ಹೋರಾಟವನ್ನ ಅವರು ಸ್ಥಳದಲ್ಲೇ ಬಂದು ಖುದ್ದು ಅದನ್ನ ಪರಿಹಾರ ಕಂಡುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ರೈತರು ಕೂಡ ಇಲ್ಲಿ ಆಕ್ರೋಶವನ್ನ ಶಾಸಕ SP ಬಾಲಕೃಷ್ಣ ಅವ್ರ ಪರವಾಗಿ ವಿರುದ್ಧವಾಗಿ ಅವರು ಒಂದು ಆರೋಪ ಮಾಡಿದ್ದಾರೆ. ಸರ್ಕಾರ ಯಾವ ಮಟ್ಟದಲ್ಲಿ ಇದನ್ನ ಚಿಂತನೆ ಮಾಡುತ್ತೆ, ಮತ್ತೆ ಈ ಯೋಜನೆಯ ಕೈ ಬಿಡುತ್ತಾ ಅಥವಾ ತಮ್ಮ ಏನು ಮಾಡ್ಲೇಬೇಕು ಅನ್ನೋ ಹೊರಟಿರುವಂತ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸುತ್ತಾ ಅನ್ನೋದು ಕೂಡ ಬಹಳ ಕುತೂಹಲಕಾರಿಯಾಗಿದೆ. ಬಟ್ ಒಂದಂತೂ ನಮಗೆ ಬಹಳ ಸ್ಪಷ್ಟವಾಗಿ ಗೋಚರ, ಹೋರಾಟದ ಹಾದಿ ಏನಾದ್ರೂ ರೈತರು ಹಿಡಿದಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಇದು ಪ್ರತಿಭಟನೆಯ ತೀವ್ರ ಸ್ವರೂಪ ಮತ್ತೆ ಅದರ ಎಫೆಕ್ಟಿವ್ ಪಡೆಯುತ್ತೆ ಅನ್ನೋದು ಕೂಡ ನಾವು ಬಹಳ ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ರಾಜು, ನಿಮ್ಮೆಲ್ಲ ಡೀಟೇಲ್ಸ್.